ಹಲೋ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. 17ನೇ ದಿನದ ವ್ಲಾಗ್ ಇದು. ಸೊ ನಾನು ಮಧ್ಯಾಹ್ನ 3:30 ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಫಸ್ಟು ಸಂದಲೆಲ್ಲ ಇದ್ದಿದ್ದು ಕಸನೆಲ್ಲ ಎತ್ತಿ ಒಂದು ಗೋಣಿಗೆ ತುಂಬಿಬಿಟ್ಟು, ಆಮೇಲೆ ಹೋಟೆಲ್ ಸಾಮಾನೆಲ್ಲ ಏನಿದೆ ಅದನ್ನ ಉಜ್ಜೋಣ ಅಂತ ಕೂತ್ಕೊಂಡಿದ್ದೀನಿ. ಯಾಕೆ ಅಂದರೆ ಯಜಮಾನ್ರು 2 ದಿನದಿಂದ ತುಂಬ ತಲೆನೋವು ಅಂತಿದ್ರು. ಸೊ ಎಲ್ಲ ಕೆಲಸನ ಮಾಡಿಬಿಟ್ಟು ಬಟ್ಟೆ ಒಗೆಯೋಣ ಅಂದ್ಕೊಳ್ಳೋಷ್ಟ್ರೊಳಗಾಗಿ ನೀರು ಬ್ಲಾಕ್ ಆಗೋಯಿತು. ನೀರು ಬ್ಲಾಕ್ ಆದಮೇಲೆ ಏನೂ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ಸೊ ಹಾಗಾಗಿ ನೀರೆಲ್ಲ ಹಿಡಿದ್ಬಿಟ್ಟು ನಾನು ಕೆಲಸ ಅಲ್ಲಿಗೆ ಸ್ಟಾಪ್ ಮಾಡಿದೆ. ನೀರು ಬ್ಲಾಕ್ ಆಗಿ ಫುಲ್ಲು ರಿವರ್ಸ್ ಹೊಡಿತಾ ಇದ್ದಿದ್ದರಿಂದ ಸೊ ಸ್ಮೆಲ್ ಜಾಸ್ತಿ ಆಯಿತು. ಮನೇಲಿರೋಕ್ಕಾಗಲ್ಲ, ಇನ್ನು ಈ ನೀರು ಹೋಗಲಿಲ್ಲ ಅಂದರೆ ಮತ್ತೆ ಮನೆ ಮುಂದೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿ ಸುಮ್ಮನಾದೆ. ಇನ್ನೊಂದೇನಪ್ಪ ಅಂದರೆ ಎಲ್ಲ ಕೆಲಸನೂ ಮಾಡಿ ಎಲ್ಲ ಅದೇ ಕಷ್ಟದಿಂದನೂ ಪರಿಹಾರ ಸಿಗ್ತಿದೆ. ಇನ್ನೇನು ಕಷ್ಟ ಇಲ್ಲ, ಏನು ತೊಂದರೆನೂ ಬಂದಿಲ್ಲ, ನೆಮ್ಮದಿಯಾಗಿದ್ದೀವಿ ಅಂದ್ಕೊಳ್ಳೋಷ್ಟ್ರೊಳಗಾಗಿ ಯಾವುದಾದ್ರೂ ಒಂದು ಬಂದಿರುತ್ತೆ. ಇದೇ ನಮ್ಮ ಹಣೆಬರಹ ಅನ್ಸೋಗುತ್ತೆ. ಸೊ ಒಂದು ತಪ್ಪಷ್ಟೊಳಗಾಗಿ ಅನ್ನೋಂಗೆ ಜೀವನ ಆಗೋಗಿದೆ. ಸೊ ಏನೂ ತೊಂದರೆ ಇಲ್ಲ, ಇವಾಗ ಸದ್ಯಕ್ಕೆ ನೆಮ್ಮದಿಯಾಗಿದ್ದೀವಿ ಅನ್ನೋಷ್ಟ್ರೊಳಗಾಗಿ ಇದು ಬ್ಲಾಕ್ ಆಯಿತು. ಇದು ಬ್ಲಾಕ್ ಎಲ್ಲ ತಪ್ಪಿಸ್ಕೊಳ್ಳೋಷ್ಟ್ರೊಳಗಾಗಿ ಇನ್ನೊಂದೇನೋ ಅಂತಲೇ ಇರುತ್ತೆ. ಸೊ ಅದರಿಂದ ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅಂತ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಸೊ ಡೈಲಿ ಅದೇ ಕೆಲಸ ಆಗಿರೋದ್ರಿಂದ ಒಂದೊಂದು ದಿವಸ ಒಂದೊಂದು ಥರ ಕೆಲಸ ತೋರಿಸ್ತಾ ಹೋಗ್ತೀನಿ. ಸೊ ದಯವಿಟ್ಟು ವೀಡಿಯೋಸ್ನ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ. ಡಾಲರ್ ಬೇಗ ಕಂಪ್ಲೀಟ್ ಆಗಲಿ. ನಾನು ಕೂಡ ಯೂಟ್ಯೂಬ್ನಿಂದ ಏನಾದರೂ ಸ್ವಲ್ಪ ಅರ್ನಿಂಗ್ಸ್ ಮಾಡಬೇಕು ಅನ್ನೋದೊಂದಿದು. ಮಗಳಿಗೆ ಮತ್ತು 7th ಸ್ಟ್ಯಾಂಡರ್ಡ್ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಫೀಸ್ ಕಟ್ಟಲೇಬೇಕಲ್ವ. ಸೊ ಅದಕ್ಕಾದರೂ ದುಡ್ಡಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೊಂದೇನಪ್ಪ ಅಂದರೆ ಹಣೆ ಬರಹದಲ್ಲಿ ನಾವು ಏನು ಬರ್ಸ್ಕೊಂಬಂದಿರ್ತೀವಲ್ಲ ಅದನ್ನು ನಾವು ಅನುಭವಿಸ್ಲೇಬೇಕು. ಹಣೆ ಬರಹ ನಮ್ಮ ಜೀವನವಲ್ಲ, ಹಣೆಯಲ್ಲಿ ಬರುವ ಬೆವರು ನಮ್ಮ ಜೀವನ ಅಂತ ಹೇಳ್ತೀನಿ ನಾನು. ಹೌದು, ನಾನು ಯಾರಾದರೂ ಈಗ ಬಂದು ಜ್ಯೋತಿಷ್ಯ ನಮಗೆ ಹೇಳ್ತಾರೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ನೀವು ತುಂಬ ಚೆನ್ನಾಗಾಗ್ತೀರಾ ಅಂತ. ಬಟ್ ನಾನು ಕಷ್ಟನೇ ಪಡೆದು ನಾನು ಚೆನ್ನಾಗಿ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನನ್ನ ಹಣೆಯಲ್ಲಿ ಪ್ರತಿಯೊಂದು ಬೆವರಿನ ಹನಿ ಕೂಡ ನನ್ನ ಜೀವನನ ರೂಪಿಸುತ್ತೆ. ಪ್ರತಿಯೊಂದು ನನ್ನ ಬೆವರು ಕೂಡ ನನ್ನ ಕಷ್ಟನ ಪರಿಹಾರ ಮಾಡುತ್ತೆ. ನಾನು ಕೂತ ಜಾಗದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ನಾನು ತಿಂತೀನಿ, ಕಾಲ ಮೇಲೆ ಕಾಲು ಹಾಕ್ಕೊಂಡು ನನ್ನ ಕಷ್ಟ ಎಲ್ಲ ಪರಿಹಾರ ಆಗಿಬಿಡುತ್ತೆ ಅಂದರೆ ಅದು ಸುಳ್ಳು. ಅದನ್ನು ನಂಬಿ ಯಾರೂ ಜೀವನ ನಡೆಸೋಕ್ಕಾಗಲ್ಲ, ನಡೆಸಲೂಬಾರ್ದು. ಸೊ ಬೇರೆಯವರ ದುಡ್ಡಲ್ಲಿ ನಾವು ಬದುಕ್ದಂಗೆ ಆಗುತ್ತೆ. ಸೊ ಅದನ್ನು ಮಾಡಿದ್ರೆ ಸೊ ಅದನ್ನು ನಾವು ಬಿಟ್ಬಿಡಬೇಕು. ನಮ್ಮ ಜೀವನ ಏನು, ನಮ್ಮ ದುಡಿಮೆಯಿಂದ ನಾವು ತಿಂದು ಬದುಕೋದೇ. ಯಾರೋ ಬಂದ್ಬಿಟ್ಟು ನಿನ್ನ ಜೀವನ ತುಂಬ ಚೆನ್ನಾಗಿದೆ, ನಿನ್ನ ಲೈಫಲ್ಲಿ ನೀನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ನೀನು ಕಷ್ಟನೇ ಪಡಬೇಕಾಗಿಲ್ಲ, ಕಷ್ಟನೇ ಪಡೆದೆ ನಿನ್ನ ಕೈಯಲ್ಲಿ ದುಡ್ಡು ಬರುತ್ತೆ ಅಂದರೆ ಇನ್ಯಾರು ಬೆವರಿನ ದುಡ್ಡು ನನ್ನ ಕೈಗೆ ಬಂದಿರುತ್ತೆ. ನಾನು ಸ್ವಂತ ಸಂಪಾದನೆ ಮಾಡಿದ ದುಡ್ಡು ನನ್ನ ಕೈಯಲ್ಲಿರಲ್ಲ ಅಲ್ವಾ. ಸೊ ಅದನ್ನ ತಿಳ್ಕೊಂಡು ಅರ್ಥಕೊಂಡು ಜೀವನನ ನಡೆಸ್ಕೊಳ್ತಾ ಹೋಗಬೇಕು. ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ಇನ್ನು ಅಡುಗೆ ಮಾಡೋದಕ್ಕೆ ಅಂತ ಬಂದೆ. ಅಕ್ಕಿ ಇಟ್ಟು ಕುಕ್ಕರಲ್ಲಿ ಬೇಳೆ, ಆಲೂಗಡ್ಡೆ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಇಟ್ಟೆ. ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಇದು ಏನಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಅಂದರೆ, ಫಸ್ಟು ಸಾಸಿವೆನೂ ಮೆಂತ್ಯ ಹುರ್ಕೊಂಡೆ, ಬಟ್ ಅದು ನಾನು ಹಾಕಲಿಲ್ಲ. ಮಾವಿನಕಾಯಿ ಇತ್ತು, ಮಾವಿನಕಾಯಿನ ಸಣ್ಣ ಸಣ್ಣಗೆ ಪೀಸ್ಗಳು ಮಾಡಿಬಿಟ್ಟು ಅದಕ್ಕೆ ಉಪ್ಪು, ಖಾರ ಮತ್ತು ಹಾಕಿರೋ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಕಲಸಿ ಇಟ್ಟೆ. ಮಕ್ಕಳೆಲ್ಲ ತಿಂದಾಕಿದ್ರು. ಈ ಥರ ಉಪ್ಪಿನಕಾಯಿ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಹುಳಿ ಅಂತ ಹೇಳಿದರೆ ಯಾರೂ ತಿನ್ನಲ್ಲ ಅಂತ ಹೇಳಿ ಹಿಂಗೆ ಮಾಡಿದೆ. ಸೊ ಇದಕ್ಕೆ ಸಾಸಿವೆನೂ ಮೆಂತ್ಯ ಪುಡಿ ಮಾಡಿ ಹಾಕಬೇಕಾಗಿತ್ತು, ಬಟ್ ನನಗೆ ಇಷ್ಟ ಆಗಲಿಲ್ಲ. ಬೇಡ, ಒಂದು ಕೈಗೆ ಅಲ್ವಾ ಮಾಡ್ತಿರೋದು, ಯಾಕೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಮಾಡಲಿಲ್ಲ. ಇನ್ನು ಸಾರಿಗೆ ಒಗ್ಗರಣೆ ಹಾಕಿ ಸಾಂಬಾರು ಮಾಡಿ ಅನ್ನ ಮಾಡಿಬಿಟ್ಟು ಎಲ್ಲ ಒಂದೊಂದೇ ಮಾಡಿಕೊಂಡೆ. ಹಾಗೆ ಇನ್ನು ಆಚೆ ತೊಳೆದ್ಬಿಟ್ಟು ಹೋಗಿ ಪಾತ್ರೆನೂ ಉಜ್ಜೋದೇನಿಲ್ಲ, ನಾನು ಹಂಗೆ ಹೋಗಿ ಮಲಗಿಬಿಡ್ತೀನಿ. ಯಾಕಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಹುಷಾರಿಲ್ದಿರೋ ಕಾರಣ ನಾನು ಕೆಲಸ ಮಾಡೋದಕ್ಕೆ ತುಂಬಾ ಟಯರ್ಡ್ ಆಗ್ತಿದೆ. ಏನೂ ಕೆಲಸ ಮಾಡೋದು ಬೇಡ, ಸುಮ್ಮನೆ ಹೋಗಿ ಮಲಗಿಬಿಡೋಣ ಅನ್ನೋಷ್ಟು ಇದಾಗ್ತಿದೆ ನನಗೆ. ಸೊ ರೀಸನ್ ಗೊತ್ತಿಲ್ಲ, ಬಾಡಿ ಫುಲ್ಲು ಸುಸ್ತಾಗ್ತಿದೆ. ತುಂಬ ಸುಸ್ತೇ ಕೇಳ್ತಿದೆ ನನಗೆ ಮೈ. ಏನು ಮಾಡಿಬಿಡ, ಹೋಗಿ ಮಲ್ಕೊ ಅನ್ನೋಂಗಿದೆ ನನ್ನ ಪರಿಸ್ಥಿತಿ. ಸೊ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನು ಇಷ್ಟೇ, ಇನ್ನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಪೂರ್ತಿ ವೀಡಿಯೋಸ್ನ ನೋಡಿ. ನನ್ನ ರಿಕ್ವೆಸ್ಟ್ ಇದು, ಪ್ರತಿಯೊಬ್ಬರು ದಯವಿಟ್ಟು ವೀಡಿಯೋಸ್ನ ನೋಡಿ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ಕಂಟಿನ್ಯೂ ಮಾಡ್ತೀನಿ.